ಸರ್ ಹೇಳೋಕ್ಕೆ ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಾ, ಜನಸಾಗರ ಹೇಳೋಕ್ಕೆ ಅಸಾಧ್ಯ. ಆ ಮಾದಪ್ಪಂದು ಸೇವೆ ಮಾಡೋಕ್ಕೆ ನಮ್ಗೆ ಚಾನ್ಸ್ ಸಿಕ್ಕಿದೆ. ನಮ್ಮ ಏರಿಯಾದಲ್ಲೂ ಮಾಡ್ತಾರೆ, ಎಲ್ಲ ಕಡೆ ಅನುದಾನ ಮಾಡ್ತಾರೆ. ನಮ್ಮದೊಂದು ಟೀಮ್ ಇದೆ, ಎಲ್ಲ ಮಿತಿ ಮೀರಿ ಕೈ ಮೀರಿ ಶ್ರಮ ಬಿದ್ದು ಮಾಡಿದ್ದೀವಿ. ಏನೋ ಜನ ಸಾಗರಾಗಿ ಬರ್ತಾ ಇದ್ದಾರೆ ಸರ್, ಅದೇ ಖುಷಿ. ನಮಗೊಂದು ಮಾದೇಶ್ವರ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಸರ್. ಹಾಂ ಸರ್, ಅವರು ಒಂಥರ ದೇವ್ರಿದ್ದಂಗಲ್ವ ಸರ್ ನಮಗೆ. ನಮ್ಮ ಏರಿಯಾದಲ್ಲಿ ನಮ್ಮ ಗ್ರಾಮದ ಕೆ ಜಿ ಕುಪ್ಪಲಲ್ಲಿ ಅವ್ರಿಗೆ ತುಂಬ ಒಡನಾಟ. ಅವ್ರ ತಂದೆ ಕಾಲದಿಂದನೂ ಅವ್ರು ಇಲ್ಲಿ ಬರ್ತಾಯಿದ್ರು. ಅವ್ರ ಅಪ್ಪ ಅವ್ರು ಆಗ್ಬೋದು, ಪುನೀತ್ ಅವರು ಆಗ್ಬೋದು, ಎಲ್ಲರೂ. ಹಾಗಾಗಿ ಅವರು ಒಂಚೂರು ಅವ್ರದ್ದು ದೇವ್ರಿದ್ದಂಗೆ. ಇವತ್ತಿನ ದಿನಕ್ಕೆ ಅವ್ರು ನೀವೇ ನೋಡ್ತಾ ಇದ್ದಾರೆ ಅವ್ರು ಏನೇನು ಸೇವೆ ಮಾಡಿದ್ದಾರೆ ಜನಕ್ಕೋಸ್ಕರ ಅಂತ. ಅವ್ರು ದೇವ್ರಲ್ಲಿದ್ದೀರಿ ಅಂತೇಳಿ ಅವ್ರಿಗೂ ಪೂಜೆ ಮಾಡಿ, ಮಾದೇಶ್ವರನ ಉಗಾದಿ ಹಬ್ಬದ ಪ್ರಯುಕ್ತ ಮಾದೇಶ್ವರನ ಪೂಜೆ ಮಾಡಿ ಅಮಾವಾಸ್ಯೆ ದಿನ ಒಂದು ಅನ್ನ ಸಂಪತ್ತನ್ನು ಏರ್ಪಾಡು ಮಾಡಿಸಿ ಈ ಥರ ಎಲ್ಲ. ಹೊಸ ವರ್ಷದ ಶುಭಾಶಯಗಳು, ಯುಗಾದಿ ಹಬ್ಬದ ಶುಭಾಶಯವನ್ನು ಕೋರ್ತೀನಿ. ಮತ್ತು ನಮ್ಮ ಅಪ್ಪು ಬಾಸದ ಹುಟ್ಟಿದ ಹಬ್ಬದ 51ನೇ ವರ್ಷದ ಹುಟ್ಟಿದ ಹಬ್ಬನ ಅವರ ಅಭಿಮಾನಿಗಳು ಆಚರಿಸ್ತಿದ್ದೀವಿ. ಮತ್ತು ಭಾನುವಾರನೂ ಸಹ ಅವರ ಒಂದು ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮಾದೇಶ್ವರನ ಇರೋದಕ್ಕೋಸ್ಕರ. ಭಾನುವಾರ ಇದು ನಮಗೆ ಯುಗಾದಿ ಹಬ್ಬದ 52ನೇ ವರ್ಷದ ವಾರ್ಷಿಕೋತ್ಸವ. ಅನುದಾನ 5ನೇ ವರ್ಷದ್ದು ಇದು ವಿಭಜನೆಯಿಂದ ಮಾಡ್ತಾಯಿದ್ದೀವಿ. ಇದು ನಮ್ಮ ಗ್ರಾಮದವರೆಲ್ಲ ಸೇರಿ ಮಾಡ್ತಾ ಇರೋದು. 20,000 ಜನದವ್ರಿಗೂ ಅನುದಾನ ಮಾಡಿಸ್ತೀವಿ ಸರ್. ಪ್ರತಿಯೊಬ್ಬರು ಜಿ ಟಿ ದೇವೇಗೌಡರು ಬರ್ತಾರೆ, ಮತ್ತು ನಮ್ಮ ಸ್ಥಳೀಯ XMLA ನಾಗೇಂದ್ರ ಅವರು ಬರ್ತಾರೆ, ಹಾಲಿ ಶಾಸಕರಾದ ಹರೀಶ್ ಗೌಡರು ಬರ್ತಾರೆ. ಈಗ ಮಾಜಿ ಲೋಕಸಭಾ ಸದಸ್ಯರಾದ ಪ್ರತಾಪ್ ಸಿಂಹ ಅವರು ಸಹ ಬಂದಿದ್ದರು. ಇಲ್ಲೇ ನಮ್ಮ ಸುತ್ತಮುತ್ತ ನಗರಸಭೆ ಪಾಲಿಕೆ ಸದಸ್ಯರು ಸಹ ಬರ್ತಾರೆ. ಸುತ್ತಮುತ್ತ ನಮ್ಮ ಇಲ್ಲ ನಿವಾಸಿಗಳು ಸಹ ಬರ್ತಾರೆ. ನಮ್ಮ ಗ್ರಾಮದ ಮುಖಂಡರುಗಳು, ಯಜಮಾನರು, ಅಕ್ಕ ತಂಗಿರು, ನಮ್ಮ ಊರವರು ಎಲ್ಲ ಬಂದು ಇಲ್ಲಿ 11:30ಗೆ ನಮ್ಮ ಮಾದೇಶ್ವರನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಮತ್ತು 11ರಿಂದ ಮಾದಪ್ಪನ ಸೇವೆ ಮಾಡ್ಕೊಂಡೇ ಬರ್ತೇವೆ. 11:15ರಿಂದ ಪ್ರತಿಯೊಂದು ಆಹಾರ ಮಾಡಿಸಿದ್ದೀವಿ. ಬಾತು ಮಾಡಿಸಿದ್ದೀವಿ, ಗೀ ರೈಸ್ ಮಾಡಿಸಿದ್ದೀವಿ, ಕುರ್ಮಾ, ಸಾಗು, ಮತ್ತು ವೈಟ್ ರೈಸು, ಮಾದಪ್ಪನಿಗೆ ಶ್ರೇಷ್ಠವಾದಂಥ ಕಜ್ಜಾಯ ಮತ್ತು ಬಾಳೆಹಣ್ಣು. ಇಷ್ಟನ್ನು ಸಹ ನಾವೊಂದು 15-20 ಸಾವಿರ ಜನಕ್ಕೆ ಪ್ರತಿ ವರ್ಷವೂ ಸಹ ಮಾಡಿಸ್ಕೊ ಬರ್ತಾಯಿದ್ದೀವಿ. ರಾತ್ರಿ ಉತ್ಸವ ಇದೆ. ರಾತ್ರಿ ಇವತ್ತು ಸಂಜೆ ರಾತ್ರಿ 7:30ರಿಂದ ಬೆಳಗಿನ ಜಾವ 5 ಗಂಟೆವರೆಗೂ ಸಹ ಉತ್ಸವ ಇದೆ. ಎಲ್ಲ ರಾಜ್ಯವಿದೆ. ಚಿನ್ನಗಿರಿ ಕೊಪ್ಪಲು, ಸರಸ್ವತಿಪುರಂ, ಚಿನ್ನಗಿರಿ ಕೊಪ್ಪಲು, ನಮ್ಮ KG ಕೊಪ್ಪಲು, ಸುತ್ತಮುತ್ತ ನಮ್ಮ ಗ್ರಾಮದಲ್ಲೆಲ್ಲ ಮೆರವಣಿಗೆ ಮಾಡ್ತೀವಿ ಮಾದೇಶ್ವರನ. ಎಲ್ಲ ಭಗವಂತನ ಆಶೀರ್ವಾದ ಮಾದಪ್ಪಂದು. ಈ ವರ್ಷ ನಾವೇನು ಮಾಡಿದ್ದೀವಿ ಅಂತಂದರೆ, ಮಾದಪ್ಪನ ಬೆಟ್ಟ ನೋಡೋಕ್ಕಾಗದೇ ಇರೋದ್ರಿಂದ ಮಾದೇಶ್ವರ ಬೆಟ್ಟದಿಂದನೇ ಲೈವ್ ತರಿಸಿದ್ದೀವಿ. ನಮ್ಗೆ ಅದೊಂದು ಹೆಮ್ಮೆ ಆಗ್ತಾ ಇದೆ.